ಮಾಡುವಂಥದ್ದು. ಸೊ ಅದು ನನಗೆ ಬುದ್ಧಿ ಮುಂಚೆಯಿಂದನೇ ಇದೆ, ಇವಾಗಲೂ ಇದೆ. ಸೊ ಅದೇ ಥರ ನನಗೆ ಪ್ರಾಬ್ಲಮ್ ಆಯಿತು. ಸೊ ಇದು ಏನೋ ಸರಿ ಆಗಲ್ಲ, ಇದು ಮೀಡಿಯಾ ಅಂತ ಹೇಳಿ ನಾನೇನು ಮಾಡಿದೆ, ಆ ಚಾನಲ್ನ ಹಂಗೆ ಸ್ಟಾಪ್ ಮಾಡಿ ಡಿಲೀಟ್ ಮಾಡಿ ಇನ್ಸ್ಟಾಲ್ ಮಾಡಿ ಮಡಗಿಬಿಟ್ಟಿದ್ದೆ. ಸೊ ಅದಾದ ಮೇಲೆ ಮತ್ತೆ ಒಂದು 10 ಇಯರ್ಸ್ ಆಯಿತು ಅದು ನನಗೆ ಓಪನ್ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ಓಕೆನಾ. ಸೊ ಅಷ್ಟು ಇಯರ್ಸ್ ಆಯಿತು ಚಾನಲು ಅದು ಈಗ ಓಪನ್ ಮಾಡಿದ ತಕ್ಷಣ ನನಗೇನು ಅನಿಸ್ತಂದರೆ, ಇವಾಗ ನಾನು ಇದರಲ್ಲಿದ್ದೀನಿ, ಏನು ಇನ್ಸ್ಟಾಗ್ರಾಮಲ್ಲಿದ್ದೀನಿ, ದೆನ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಾನು ಈ ಚಾನಲ್ನ ಓಪನ್ ಮಾಡಿ ನಾನು ಯಾಕೆ ನನ್ನ ರೀಲ್ಸ್ನೆಲ್ಲ ಅದಕ್ಕೆ ಹಾಕ್ಬಾರ್ದು, ಯಾಕೆ ನಮಗೇನು ಇದರಲ್ಲೂ ವೀಡಿಯೋಸ್ ಮಾಡಿದರೆ ಅದೊಂದು ನಮಗೆ ಒಂದು ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ನಾವೇನೋ ಮಾಡಿರ್ತೀವಿ. ಸೊ ಅದೇ ಥರ ನಾನು ಈ ಚಾನಲ್ನ ಇವಾಗ ರೀಸೆಂಟಾಗಿ ಓಪನ್ ಮಾಡಿದೆ. ಸೊ ಓಪನ್ ಮಾಡಿ ವಿತಿನ್ ನನಗೆ 2 ವೀಕ್ಸಲ್ಲಿ ನನಗೆ 4K ಅಷ್ಟು ಸಬ್ಸ್ಕ್ರೈಬ್ ಆಯಿತು. ಅದರಲ್ಲಿ ಸಡನ್ ಆಯಿತು 1-2 ವೀಕ್ಸಲ್ಲೇ. ಸೊ ವೀಡಿಯೋಸು ಹಾಕಿದೆ, ನಾನೇನು ರೀಲ್ಸ್ ಮಾಡ್ತಾಯಿದ್ದೀನಿ. ಸೊ ಯೂಟ್ಯೂಬಲ್ಲಿ ಏನು ರೀಲ್ಸ್ನ ಏನು ಮಾಡ್ತೀನಿ, ಸೊ ಅದನ್ನ ನಾನು ಅದಕ್ಕೆ ಅಪ್ಲೋಡ್ ಮಾಡ್ತಾ ಹೋದೆ. ನಾನು ತುಂಬ ಹಿಟ್ಟು ಹೊಡೆದೆ, ನನ್ನ ರೀಚು ಆಯಿತು. ನನಗೆ ತುಂಬ ಖುಷಿ ಆಯಿತು, ಹ್ಯಾಪಿ ಆಯಿತು. ನೆಕ್ಸ್ಟ್ ಡೇ ನಾನು ಓಪನ್ ಮಾಡ್ತೀನಿ, ಆ್ಯಕ್ಸೆಸ್ ಮಾಡಿದ್ದಾರೆ. ಬೆಳಿಗ್ಗೆ ಹೆಂಗೆ ಮಾಡಿದ್ರೆ ಆಯ್ತಾಯಿಲ್ಲ ಚಾನಲ್. ತುಂಬ ಬೇಜಾರಾಯಿತು ನನಗೆ ಆ ಚಾನಲ್ ಆ ಥರ ಆಗಿದ್ದು. ಸೊ ಮತ್ತೆ ನಾನು ಅವರಿಗೆ ಮೇಲ್ ಮಾಡ್ತೀನಿ, ಆ ಚಾನಲ್ ಯಾರಿದ್ದಾರೆ ಅವರಿಗೆ ಮೇಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅವ್ರದ್ದು ರಿಪ್ಲೈ ಬರುತ್ತೆ, ನಿಮ್ಮದು ಚಾನಲ್ನ ಆ್ಯಕ್ಸೆಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ನನ್ನ ಥರನೇ ಚಾನಲ್, ನನ್ನದೇ ನೇಮು ಫೇಮು ಎಲ್ಲ ಇಟ್ಕೊಂಡು ನಾನು ಏನು ಚಾನಲ್ನ ಮಾಡಿದ್ದೀನಿ ಅದೇ ಥರ ನಾನು ಫೋಟೋಸ್ ಎಲ್ಲ ಇಟ್ಕೊಂಡು ಬೇರೆ ಚಾನಲ್ನ ಮಾಡಿದ್ದಾರೆ. ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿಬಿಟ್ಟು ಅವರು ಅದರಲ್ಲಿ ಇದೇ ಥರನೇ ರೀಲ್ಸ್ ಅದೆಲ್ಲ ಹಾಕ್ತಾಯಿದ್ದಾರೆ. ಅವರು ಎಲ್ಲಿಂದ ಕಲೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನೀಗ ಈ ಯೂಟ್ಯೂಬಲ್ಲಿ ರೀಲ್ಸ್ ಹಾಕ್ತಾಯಿದ್ದೀನಿ, ಶಾರ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೀನಿ. ಸೊ ಅಲ್ಲಿಂದ ಮೇ ಬಿ ತಗೊಳ್ತಾ ಇರ್ಬೋದೇನೋ ಅವನು. ಸೊ ಅಲ್ಲಿಂದ ಅದು ತಗೊಂಡು ಸೇಮ್ ಟು ಸೇಮ್ ಚಾನಲ್ ಓಪನ್ ಮಾಡಿ ಅದಕ್ಕೆ ಹಾಕ್ಕೊಳ್ಳೋದು. ಸೊ ಈ ಥರ ಮಾಡ್ತಾಯಿದ್ದ. ಸೊ ಇನ್ನೊಂದು ಏನಂದರೆ, ನಾವು ಕರೆಕ್ಟಾಗಿ ಪಾಸ್ವರ್ಡ್ ಮತ್ತು ಇಮೇಲ್ ID ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ಏನೂ ಆಗಲ್ಲ. ಒಂದು ಯೂಟ್ಯೂಬ್ ಚಾನಲ್ಲೇ ಆಗಲಿ, ನಮ್ಮ ಇನ್ಸ್ಟಾಗ್ರಾಮ್ ID ಆಗಲಿ, ಯಾವುದೇ ID ಆಗಲಿ, ಅವರಿಗೆ ಗೊತ್ತಿಲ್ಲ ಅಂದರೆ ಅವರಿಗೆ ಮಾಡೋಕ್ಕಾಗಲ್ಲ, ಅದು ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಬಟ್ ಇದು ನಾನು ಎಲ್ಲ ಕರೆಕ್ಟಾಗಿ ಕೊಟ್ಟೆ ನಾನು ಓಪನ್ ಮಾಡಿರೋದು. ಅದು 8 ಇಯರ್ಸ್ 10 ಇಯರ್ಸ್ ಬ್ಯಾಕ್ ಓಪನ್ ಮಾಡಿರೋ ಚಾನಲ್ಲೇ. ಅದನ್ನು ನಾನೇನು ಮಾಡಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಸರಿತಾ ಜಸ್ಟ್ ಕ್ಲಿಪ್ ಅಂತ ಏನು ನನ್ನ ಯೂಟ್ಯೂಬ್ ಚಾನಲ್ ಇದೆ ನೇಮು. ಸೊ ಅದನ್ನೇ ಈ ಚಾನಲ್ಗೆ ಹಾಕಿ ಮಾಡಿದ್ದು, ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿರೋದು. ಸಡನ್ ಅವನು ಆ ಥರ ಮಾಡ್ತಾನೆ, ತುಂಬ ಬೇಜಾರಾಯಿತು. ದಯವಿಟ್ಟು ನೀವು ಏನಾದರೂ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾದ ಪಾಸ್ವರ್ಡ್, ಕರೆಕ್ಟಾದ ID ಯಾರಿಗೂ ಶೇರ್ ಮಾಡಬೇಡಿ. ಫೇಸ್ಬುಕ್ ID ನಂದು ಓಪನ್ ಆಗಿದೆ ಹೊಸದಾಗಿ. ಅದರಲ್ಲಿ ಇವಾಗ ತುಂಬ ಜನ ಇವಾಗ ಹಾಕಿದ್ದು ರೀಲ್ಸಿಗೆಲ್ಲ ನನಗೆ ತುಂಬ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ. ಸೊ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನೀವು ಕೊಡುವ ನಮಗೆ ಏನು ಹೇಳೋದು, ಒಂದು ಲೈಕ್ ಆಗಲಿ, ಒಂದು ಕಮೆಂಟ್ ಆಗಲಿ, ನಮಗೆ ಇನ್ನೊಂದು ನೆಕ್ಸ್ಟ್ ವೀಡಿಯೋಗಳನ್ನ ಮಾಡಲಿಕ್ಕೆ, ನೆಕ್ಸ್ಟ್ ಏನಾದರೂ ಒಂದು ಹಾಕ್ಲಿಕ್ಕೆ, ರೀಲ್ಸ್ ಹಾಕ್ಲಿಕ್ಕೆ ನಮಗೆ ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಓಕೆನಾ. ಸೊ ಆ ಥರ ಮಾಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬೈ.